ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಓಕೆ, ಸೊ ಇವಾಗಿನ ಅಪ್ಡೇಟ್ ಏನಂದರೆ, ಬಾಂಬೆ ಹೈಕೋರ್ಟಲ್ಲಿ ಒಂದು ಕೇಸ್ ಬಂದಿತ್ತು. ಒಬ್ಬ ಲೇಡಿ ಅವರಿಗೆ ಹರಾಸ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ ಒಂದು 498A ಕೇಸ್ ಹಾಕಿದ್ರು. ಆ ಕೇಸಲ್ಲಿ ಅವರ ಹಸ್ಬೆಂಡ್ನ ಫ್ರೆಂಡ್ ಹೆಸರು ಕೂಡ ಇತ್ತು. ಹಸ್ಬೆಂಡ್ ಫ್ರೆಂಡ್ ಮೇಲೆ ಕೂಡ 498A ಹಾಕಿದ್ರು. ಸೊ ಲೋವರ್ ಕೋರ್ಟಲ್ಲಿ ಅದು ರಿಜಿಸ್ಟರ್ ಆಗಿ ಅವರ ಅಗೇನ್ಸ್ಟ್ FIR ಕೂಡ ಆಗಿತ್ತು. ಚಾರ್ಜ್ ಶೀಟ್ ಕೂಡ ಸಬ್ಮಿಟ್ ಮಾಡಿದ್ರು. ಈ ಒಂದು ಕೇಸು ಬಾಂಬೆ ಹೈಕೋರ್ಟ್ಗೆ ಅಪೀಲ್ಗೆ ಬಂದಾಗ ಇದು ಕೇಸ್ ಯಾವುದಂದರೆ NMM ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಇದು ಕೇಸು ಬಾಂಬೆ ಹೈಕೋರ್ಟಿಗೆ ಬಂದಾಗ ಅವರು ವೆರಿಫೈ ಮಾಡಿ 498A ಏನು ಡೆಫಿನೇಷನ್ ಇದೆ ಆ ಡೆಫಿನೇಷನ್ ಅಂಡರಲ್ಲಿ ಫ್ರೆಂಡ್ ಇನ್ಕ್ಲೂಡ್ ಆಗಲ್ಲ. ಹಸ್ಬೆಂಡ್ ಫ್ರೆಂಡ್ ಏನಿದ್ದಾರೆ ಅವ್ರು ಇನ್ಕ್ಲೂಡ್ ಆಗಲ್ಲ. ಸೊ ಅವ್ರನ್ನ ನಾವು ಇಲ್ಲಿ 498A ಅಂಡರ್ ಟ್ರಯಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಾಂಬೆ ಹೈಕೋರ್ಟ್ ಅವರು ಅವರ ಹಸ್ಬೆಂಡ್ ಅಗೇನ್ಸ್ಟ್ ಆಗಿರೋ ಅಂಥ FIRನ ಕ್ವಾಶ್ ಮಾಡಿದ್ದಾರೆ. ಮತ್ತು ಅದಲ್ಲದೆ ಅವರ ಅಗೇನ್ಸ್ಟ್ ಏನು ಚಾರ್ಜ್ ಶೀಟ್ ದಾಖಲು ಮಾಡಲಾಗಿತ್ತು ಅದನ್ನು ಕೂಡ ಕ್ವಾಶ್ ಮಾಡಿದ್ದಾರೆ. ಓಕೆ, ಸೊ ಅವರನ್ನು ನಾವು 498A ಅಂಡರಲ್ಲಿ ಟ್ರಯಲ್ ಮಾಡೋಕ್ಕಾಗಲ್ಲ, ಅವರ ಅಗೇನ್ಸ್ಟ್ ಕೇಸ್ ರಿಜಿಸ್ಟರ್ ಆಗಲ್ಲ 498Aಯಲ್ಲಿ ಅಂತ ಬಾಂಬೆ ಹೈಕೋರ್ಟ್ ಹೇಳಿದ್ದಾರೆ. ಬಟ್ ಆ ಲೇಡಿ ಹೇಳ್ತಾರೆ ಅವ್ರ ಹಸ್ಬೆಂಡ್ ಮತ್ತು ವೈಫ್ ಮಧ್ಯೆ ಜಗಳ ಪ್ರಾರಂಭ ಆಗೋಕ್ಕೆ ರೀಸನ್ನೇ ಅವರ ಫ್ರೆಂಡ್ ಅಂತೆ. ಅವ್ರ ಫ್ರೆಂಡ್ ಬಂದುಬಿಟ್ಟು ಮನೆಯಲ್ಲಿ ನೀನು ನಿನ್ನ ಹೆಂಡತಿ ಹತ್ರ ಡಿಮಾಂಡ್ ಮಾಡು, ಡೌರಿ ಕೇಳು, ಕಾರ್ ಕೇಳು, ಹಣ ಕೇಳು ಅಂತ ಹೇಳ್ಕೊಡ್ತಾ ಇದ್ರಂತೆ. ಅವ್ರು ಬಂದು ಹೋದ್ಮೇಲೆ ಅವ್ರ ಹಸ್ಬೆಂಡ್ಗೂ ಇವ್ರಿಗೂ ಜಗಳ ಆಗ್ತಿತ್ತು ಅಂತ ಆ ಲೇಡಿ ವಾದ. ಸೊ ಇಲ್ಲಿ ಹೈಕೋರ್ಟ್ ಬಾಂಬೆ ಹೈಕೋರ್ಟ್ ಏನಿದೆ ಅವ್ರೇನು ಹೇಳಿದ್ದಾರೆ, ಬಟ್ ಅದು ಎನಿವೇಸ್ 498A ಅಂಡರ್ ಅವ್ರನ್ನ ಟ್ರಯಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ಹೀಗಾದರೆ ಒಂದು ವೇಳೆ ಆ ಲೇಡಿ ಹೇಳ್ತಾ ಇರೋದು ನಿಜಾನೇ ಆಗಿದ್ದರೆ ಆ ವ್ಯಕ್ತಿಗೆ ಏನಾದರೂ ಪನಿಷ್ಮೆಂಟ್ ಆಗಲೇಬೇಕು. ಬಟ್ ಅದು ಯಾವ ಕಾನೂನು ಪ್ರಕಾರ ಆಗಬೇಕು, ಯಾವ ಸೆಕ್ಷನಲ್ಲಿ ಆಗಬೇಕು ಅಂತ ನಾವು ಯೋಚನೆ ಮಾಡಬೇಕು. 498A ಬಗ್ಗೆ ಇದೊಂದು ಹೊಸ ಅಪ್ಡೇಟ್ ಸದ್ಯಕ್ಕೆ ಬಂದಿದೆ. ಸೊ ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬೈ ಬೈ.